ಮಧ್ಯಾಹ್ನದ ಬಿಸಿಲಿನಲ್ಲಿ ರಾಮ್ ಎಂಬ ದಯಾಳು ಹುಡುಗ ಪಾರ್ಕ್ನ ಗಿಡಗಳ ಬಳಿಯಿಂದ ಬರುವ ಮೃದುವಾದ ಕೆಮ್ಮು ಗೊಳಕೆಗಳನ್ನು ಕೇಳಿದನು. ಆಸಕ್ತಿಯಿಂದ ಹತ್ತಿರ ಹೋಗಿದಾಗ ಗಿಡದ ಕೆಳಗೆ ನಡುಕದಲ್ಲಿ ಕಂಪಿಸುತ್ತಿರುವ ಒಂದು ಚಿಕ್ಕ ನಾಯಿಯನ್ನು ನೋಡಿದನು. ರಾಮ್ ತನ್ನ ಸಿಹಿ ಮಾತುಗಳ ಮೂಲಕ ನಾಯಿ ಭಯವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿದನು. ನಿಧಾನವಾಗಿ ನಾಯಿ ತನ್ನ ಬಾಲವನ್ನು ತಿರುವತೊಡಗಿತು. ಬೇಗ ಬೇಗನೆ ಹೆಜ್ಜೆ ಹಾಕುತ್ತಾ ರಾಮ್ ಆ ನಾಯಿಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾ, ನಾನು ನಿನ್ನನ್ನು ಸುರಕ್ಷಿತವಾಗಿಟ್ಟುಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದನು. ಮನೆಗೆ ಬಂದ ಮೇಲೆ ರಾಮ್ ನಾಯಿಗೆ ಮುದ್ದಾದ ಸ್ನಾನ ಮಾಡಿಸಿದನು. ಬಬಲ್ಗಳು ಗಾಳಿಯಲ್ಲಿ ತೇಲುತ್ತಾ ನಾಯಿ ಮತ್ತು ರಾಮ್ ಹಸ್ನುಮುಖದಿಂದ ಹಾಡುತ್ತಿದ್ದರು. ಮರುದಿನ ರಾಮ್ ಮತ್ತು ನಾಯಿ ಓಡಾಡುತ್ತಾ ಕಳೆದು ಹೋದ ನಾಯಿ ಪೋಸ್ಟರ್ಗಳನ್ನು ಬೀದಿಗಳಲ್ಲಿ ಅಂಟಿಸಿದರು. ನಿಜವಾದ ಮನೆಯ ಹುಡುಕಾಟ ಶುರು ಮಾಡಿದರು. ಬಹಳ ದಿನಗಳ ಹುಡುಕಾಟದ ಬಳಿಕ ನಿಜವಾದ ಮಾಲೀಕನಾದ ಒಂದು ಚಿಕ್ಕ ಹುಡುಗಿಯನ್ನು ಅವರು ಕಂಡುಕೊಂಡರು. ಅವಳು ತನ್ನ ಮುದ್ದಾದ ನಾಯಿಯನ್ನು ಮತ್ತೆ ನೋಡಿದ ಸಂತೋಷದಲ್ಲಿ ಕಣ್ಣೀರಿಟ್ಟಳು.